ನಿಮ್ಮ ಅಮ್ಮನಿಗೆ ನೀವು ಬುದ್ಧಿ ಕಲಿಸ್ತೀರೋ ಇಲ್ಲ ನಾನು ಕಲ್ಸನ? ನನಗೆ ಹೊಟ್ಟೆ ಉರಿತೈತೆ ಕಣ್ರಿ. ಎಷ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಬೆಳೆಸಿದ್ದೆ ಗೊತ್ತಾ ಸೊಸಿಗಳನ್ನ. ಹಿಂಗೆ ಮಾಡ್ಬೋದಾ ನಿಮ್ಮಮ್ಮ? ಅಲ್ಲಿ ನೋಡಿದ್ಕೆ ಬೆಳಗ್ಗೆ ಎದ್ದೋಗಿ ಕಳೆನಾಶಕ ಬಾಟ್ಲಿನೂ ಸಿಕ್ಕಿದೆ ಗೊತ್ತಾ, ತಗೊಂಡು ಬರ್ತೀನಿ ಇರಿ. ಅಮ್ಮ 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 ಬಾರಮ್ಮ ಇಲ್ಲಿ. ನಾವು ಎಷ್ಟು ಒಳ್ಳೆ ತಂದಿಂದನ ಬಿಡು. ನಮ್ಮಮ್ಮಯ್ಯ ಚೆನ್ನಾಗಿರ್ಬೇಕು ನಮ್ಮಮ್ಮ ಇಂತಾಗೆ ಅಂತ ಹೇಳಿ ಬಿಡು. ಮಕ್ಕಳೇ ಹಿಂಗೆ ಮಾಡಬಾರ್ದು. ತಾಯಿಗೆ ಯಾರನ್ನ ಏನು ಅಂತಾರೆ, ಎತ್ತು ತಾಯಿಗೆ ಹಿಂಗೆ ಮಾಡ್ತಾರೆ ಮಕ್ಕಳೆಲ್ಲನ ಹಿಂಗೆ ಬೈತಾರೆ ಅಂತ ಹೇಳಿ ಸದ್ರ ಹಾಕ್ತೀವಿ ಅಂತ ಹೇಳಿ ನಾವು ಕರ್ಕೊಂಡು ಮನೆಗೆ ಕಿಕ್ಕೊಂಡ್ರೆ ಇಂಥ ಬದುಕೆ ಮಾಡೋದು ನಮ್ಮಮ್ಮಯ್ಯ. ನೋಡ್ರಿ ಇಲ್ಲಿ ಈ ಬಾಟ್ಲಿನೂ ಸಿಕ್ಕಿದೆ. ಇದೆ ಕಳೆನಾಶಕದ ಬಾಟ್ಲಿ. ಗರಿಗೆ ಮುಚ್ಚಿದ್ದಾರೆ. ಹೋಗಿ ನಾನು ನೋಡಿದೆ ಎಲ್ಲಾನು ಬಿದ್ದಿರ್ಬೇಕೇನೋ ಅಂತ ಹೇಳಿ ಹೋಗಿ ನೋಡಿದ್ಕೆ ನೋಡ್ರಿ ಈ ಸಿಕ್ಕತಿ ಬಾಟ್ಲಿ. ಇದನ್ನೆಲ್ಲ ಹಾಕಿ ಆ ಟಬ್ಬಲ್ಲಿ ಹಾಕಿ ಎಲ್ಲ ಹಿಂಗೆ ಮುಗಿಸಿದ್ದಾರೆ ನಿಮ್ಮಮ್ಮ. ಟಬ್ ಕೂಡ ಐತೆ ಅಲ್ಲಿ. ಹಂಗೆ ಹಿಡ್ಕೊ, ಅಪ್ಪನಿಗೂ ಅಣ್ಣನಿಗೂ ತೋರ್ಸೋಕ್ಕಾಗುತ್ತೆ. ಬಾರಮ್ಮ, ಎಷ್ಟೊತ್ತು ಮಾಡ್ತೀಯ? ನಿನ್ನೆ ಕರಿತಾ ಇರೋದು. ಎದ್ದು ಬಾ ಇಲ್ಲಿ. ಯಾಕಲ್ಲ ವರ್ಷ ಬೆಳಗ್ಗೆ ಹಂಗೆ ಅರ್ಸಾಡ್ತೀಯ? ಅಲ್ಲ, ಯಾಕೆ ಈ ಬಾಟ್ಲಿ ತಗೊಂಡೋಗಿ ಕಳೆನಾಶಕದ ಬಾಟ್ಲಿ ಅಲ್ಲನ ಯಾಕೆ ಹಾಕ್ತಾ ಇದ್ದೆ? ಸುಗುಣ ಹೇಳಿದ್ದು ನಿಜ. ನಿಮ್ಮ ಅಮ್ಮನೇ ಮಾಡ್ತಿರೋದು ಈ ಬದುಕು ಅಂತ ಹೇಳ್ತಿರೋದು ನಿಜ. ನೀನು ಯಾಕಮ್ಮ ಹಿಂಗೆ ಮಾಡಿದೆ? ನಾನು ರಾತ್ರಿನೇ ನಿನಗೆ ಮಾತಾಡೋಣ ಅಂತ ಇದ್ದೆ. ಬಿಡು, ಅಷ್ಟೊತ್ತಿನಾಗೇನು ಬೆಳಕರ್ದ ಮಾತಾಡೋಣ ಅಂತ ಸುಮ್ಮನಾದೆ. ನಾನು ಮಾಡಿಲ್ವೋ? ನಾನು ಮಾಡಿಲ್ಲ. ನಾನು ದೇವರಾಣಗೂ ಮಾಡಿಲ್ಲ. ರೀತಾನು ರಾಜಮ್ಮ ಇಬ್ಬರಾಳು ಬಂದಿದ್ರು, ಅಲ್ಲೋಡ್ಯಾರ ಇಬ್ಬರಾಳು. ಅವ್ರು ಮಾಡಿರೋ ಬದುಕು ಇದು. ಅವ್ರು ಮಾಡಿರೋ ಬದುಕು ಕಣು. ನನ್ನ ಹೆಂಗೆ ಕೇಳ್ತೀಯ ನೀನು? ನನ್ನ ಹೆಂಗೆ ಕೇಳ್ತೀಯ? ನಾನು ನೋಡೋಣ ಅಂತ ಹೋಗಿದ್ದೆ, ಕಂಡಿಡಿಯೋಣ ಅಂತ ಹೇಳಿ. ಅವರಿಬ್ರು ಬಂದು ಹಾಕೋಗಿರೋದ ನಾನು ಕಣ್ಣಾರೆ ನೋಡಿದ್ದೀನಿ. ನಾನಲ್ಲ ಕಣಪ್ಪ. ನಾನು ಯಾಕೆ ಮಾಡೋಣ? ನಾನಂತ ಬದುಕು ಮಾಡಿಲ್ಲ. ಮತ್ತೆ ಯಾರು ಮಾಡಿದ್ರು? ಮತ್ತು ಅವರು ಹಿಡ್ಕೋಬೇಕಾಗಿತ್ತು, ಅವ್ರನ್ನ ಕಟ್ಟಾಕಬೇಕಾಗಿತ್ತು. ಹಿಡ್ಕೊಂಡು ನೀನೇ ತಾನೇ ಅಲ್ಲಿದ್ದಿದ್ದು ಆ ಜಾಗದಲ್ಲಿ. ಅವ್ರು ಇರಲಿಲ್ವಲ್ಲ. ಅಯ್ಯೋ, ನಾನು ಮಾಡಿಲ್ಲ ಕಣೋ. ನಾನು ಯಾಕಂತ ಬದುಕು ಮಾಡೋಣ? ನನ್ನ ಯಾಕೋ ಅಂತೀಯ ನೀನು? ನನ್ನ ಮುಂದೆ ಎಳ್ಕೊಂಬರ್ತೀನಿ ತಡಿಯೋ. ಹೋಗಿ ಜುಟ್ಟು ಹಿಡ್ಕೊಂಡು ಅವ್ರಿಬ್ರನ್ನ ಎಳ್ಕೊಂಬರ್ತೀನಿ. ಆ ರೀತನ್ನ ಆ ಜುಟ್ಟು ಎಗ್ರೋಬೇಕು. ಮ್ಯಾಕ್ ಕಟ್ಟಿರ್ತಾಳಲ್ಲ, ಅದು ಎಗ್ರೋಬೇಕು. ಹಂಗೆ ಎಳ್ಕೊಂಬರ್ತೀನಿ ದರನ. ಲವಡಿನ ಅವಳು ಕಣೋ ಮಾಡಿರೋದಿದು. ಅತ್ತೆ ಸುಮ್ಮನೆ ನಾಟಕ ಆಡ್ಬೇಡ. ಬರ್ರಿ ಮಾಮ, ಬರ್ರಿ. ನಮ್ಮ ಅತ್ತೆ ರಾತ್ರಿ ಹೋಗಿ ನೋಡಿ ಎಂತ ಬದುಕು ಮಾಡೈತೆ. ಇದು ಔಷಧಿನ, ಕಳೆನಾಶಕ ಔಷಧಿನ ಎಲ್ಲ ತಾಂಡೋಗಿ ಹಾಕೈತೆ ಕಣ್ಮಾಮ. ಅಲ್ಲೇನ ನಾನಲ್ಲ ಕಣೆ ಸುಗುಣ. ದೇವ್ರಾಣೆಗೂ ನಾನಲ್ಲ ಕಣೆ. ಅವಳು ರೀತ ಕಣೆ. ನಾನಲ್ಲ ಅಂತಾಳೆ. ಇಂಥವು ಯಾತಕ್ಕೆ ಮಾಡ್ತೀಯಲೇ? ಅಲ್ಲ, ಸೊಸಿಗಳಿಗೆಲ್ಲ ಯಾರನ ಅಂತ ಮಾಡ್ತಾರೇನಿಲ್ಲಿ? ನಿನ್ನ ಬುದ್ಧಿ ಒಟ್ಟಿಗೆ ಅನ್ನ ತಿಂತೀಯ, ಏನು ತಿಂತೀಯ? ಇಲ್ಲ ಕಣಪ್ಪ, ನಾನು ಮಾಡಿಲ್ಲ ಕಣಪ್ಪ. ದೇವ್ರಾಣೆಗೂ ನಾನಂತ ಬದುಕು ಮಾಡಿಲ್ಲ. ಅಲ್ಲ ಕಣಮ್ಮ, ನಾವೇ ನೋಡಿದ್ವಿ. ಸುಮ್ಕಿರು. ನೀನು ಎದ್ದೋಗಿರೋದ ಸುಗುಣ ನೋಡಿ ರಾತ್ರಿ ಬಂದು ನಾವಿಬ್ಬರಳು ನೋಡಿದ್ವಿ ತಾನೇ. ನೀನು ಅಲ್ಲಿರೋದ? ಪಾಪ ನಾನು ಅಲ್ಲಿ ನಿಂತ್ಕೊಂಡೆ ಒಂದು ಕ್ಷಣನ. ಅವರಿಬ್ಬರಾಳು ಬಂದಿದ್ರು. ನಾನು ಹೋಗ್ತಿದ್ದಂಗೆ ಅದೇ ಓಡೋಗ್ಬಿಟ್ರು. ನಾನೇನು ಮಾಡೋಣಪ್ಪ? ಅವ್ರು ಹೋಗಿರೋದಕ್ಕೆ ಅವರಿಬ್ಬರಲ್ದೆ ಕಣ್ಪಾಪ. ನಾನು ಮಾಡಿಲ್ಲ ಕಣಪ್ಪ. ದೇವರಾಣೆಗೂ ಮಾಡಿಲ್ಲ. ಯಾಕೆ ವರ್ಷ ಅಮ್ಮನ ಮೇಲೆ ರೇಗಾಡ್ತಾ ಇದೀಯಾ? ನೋಡಿ ಬಾವ, ನಿಮ್ಮಮ್ಮ ಎಂಥ ಕೆಲಸ ಮಾಡಿದ್ದಾರೆ ರಾತ್ರಿ. ಅದಕ್ಕೆ ಮತ್ತೆ ನಾನು ಒಬ್ಬಳೇ ಹೋದ್ರೆ ನೀವು ಇವರು ನಂಬೋದಿಲ್ಲ ಅಂತ ಹೇಳಿ ಇವ್ರನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋದೆ. ರಾತ್ರಿ ಇವತ್ತೇ ಎದ್ದೋತು. ಯಾಕೆ ಹಿಂಗೆ ಇಷ್ಟೊತ್ತಲ್ಲಿ ಎದ್ದೋಗುತ್ತೆ ಅಂತ ಹೇಳಿ ನಾನು ನೋಡಿದ್ಕೆ ಸೀದಾ ಅಡಿಕೆ ಸೊಸೆ ಹತ್ರ ಹೋತು. ಅದಕ್ಕೆ ಇವ್ರನ್ನ ಬಂದು ಕರ್ಕೊಂಡು ಹೋದೆ. ಬನ್ನಿ, ನಿಮ್ಮಮ್ಮ ಎಲ್ಗ ಹೋಗ್ತಾ ಇದ್ದಾರೆ, ಬನ್ನಿ ನೋಡಿ ಬನ್ನಿ ಅಂತ ಕರ್ಕೊಂಡು ಹೋಗಿದ್ಕೆ ಇವತ್ತೇ ಈಗ ಈ ಕಳೆನಾಶಕದ ಔಷಧಿ ಎಲ್ಲನ ಆ ಟಬ್ಬಗೆ ಹಾಕೊಂಡು ಎಲ್ಲನ ಗಿಡಗಳಿಗೆಲ್ಲನ ಹಿಂಗೆ ಸಿಂಗ್ಸೈತೆ, ಎಲ್ಲ ಹಿಂಗೆ ಚೆಲ್ಲುತ್ತೆ. ಆ ಟಬ್ಬನು ಅಲ್ಲೇ ಐತೆ. ಈ ಬಾಟ್ಲಿನ ನೋಡಿದರೆ ಗೊತ್ತಾಗುತ್ತೆ ಅಂತ ಹೇಳಿ ಗರಿ ಇದಕ್ಕೆ ಹಾಕಿ ಮುಚ್ಚಿದ್ದಾರೆ. ನಾನು ಅದಕ್ಕೆ ಇದನ್ನೇನು ಹಿಂಗೆ ಮುಚ್ಚಿದ್ದಾರೆ ಅಂತ ನಾನು ನೋಡಿದ್ಕೆ ಸಿಕ್ತು. ನೋಡಿ ಬಾವ, ನಿಮ್ಮಮ್ಮ ಎಂಥ ಕೆಲಸ ಮಾಡಿದ್ದಾರೆ ಹೇಳಿದರೆ ರಾಜಮ್ಮ, ರೀತಾ, ಹಾಗೆ ಹೀಗೆ, ಅವರು ಇವರು ಅಂತ ಹೇಳಿ ಕಾರಣ ಹೇಳ್ತೈತೆ. ಅವ್ರೇನಾದ್ರೂ ಇದ್ದಿದ್ರೆ ಈ ಅಮ್ಮ ಸರಿಯಾಗಿ ಜುಟ್ಟು ಹಿಡ್ಕೊಂಡು ಬಾರಿಸ್ಬೇಕು ತಾನೆ. ಹೋಗಿ ಅವ್ರು ಆಗ್ತಾ ಇರೋದು ನೋಡಿದ ತಕ್ಷಣ ಜುಟ್ಟು ಹಿಡ್ಕೋಬೇಕಾ? ಅವರು ಹೋಗಿದ್ದಾರೆ, ಅವ್ರು ಯಾರೂ ಬಂದಿಲ್ಲ, ಏನಿಲ್ಲ. ಅವ್ರ ಮೇಲೆ ಹೇಳ್ಕೊಂಡು ಹೆಂಗೆ ಇದು ಮಾಡ್ತೈತೆ ನೋಡು. ಇಲ್ಲ, ಈ ಕೆಲಸ ಮಾಡಿರೋದು ನಮ್ಮಮ್ಮ ಅಲ್ಲ, ರೀತಾನು ರಾಜಮ್ಮನೆ ಮಾಡಿರೋದು ಸುಗುಣ. ನಿಜವಾಗ್ಲೂ ರೀತಾನೇ ರಾಜಮ್ಮನೆ ಮಾಡಿರೋದು. ಕಣ್ಪಾಪ, ಅವರೇ ಮಾಡಿರೋದು ಅಂತ ಹೇಳ್ತಾ ಇದ್ದೀನಿ. ಇವ್ರು ನಮ್ಮಂಗೆ ಇಲ್ಲ. ಅವರು ಓಡೋದ್ರು ಕಣ್ಪಾಪ. ಓಡೋದ್ರು. ಏನ್ರಿ ಕಳೆನಾಶಕ ಹಾಕ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ ಓಡೋಗ್ಬಿಟ್ರು. ಇಬ್ಬರಳು ಸಿಗಲಿಲ್ಲ. ಅವ್ರ ಹಿಂದೆ ನಾನು ಓಡೋಕ್ಕಾಗುತ್ತೆ? ಅವಳು ರಾಜಿನೂ ಒಂದಿಟ್ಟು ತೆಳ್ಳಗಿದ್ದಾಳೆ, ಅವಳು ಓಡೋಗ್ತಾಳೆ. ಅವಳು ರೀತಾನು ಓಡೋಗ್ತಾಳೆ. ಅವ್ರಿಂದ ನಾನು ಓಡೋಗಿ ಎಲ್ಲ ಸವಸ ಕತ್ಲಾಗಿ ಅಂತ ಹೇಳಿ ಓಡೋಗ್ಲಿಲ್ಲ ಕಣ್ಪಾಪ. ಓಡೋಗ್ಬಿಟ್ರು. ನಾನು ನೋಡ್ತಿದ್ದಂಗೆನಿ ಇನ್ನು ಮರ್ಯಾದೆ ತೆಗಿತಾಳೆ, ಇನ್ನು ಒಳ್ಳೆಳಲ್ಲ ಜಯಮ್ಮ ಅಂತ ಹೇಳಿ ಅದೇ ಓಡೋದ್ರು. ನಿಮ್ಮ ಅಮ್ಮಗೆ ಒಂದಿಟ್ಟು ಬುದ್ಧಿವಾದ ಹೇಳಪ್ಪ ಅಂತ ಹೇಳಿ ಸಾಕಾಗೈತೆ ನಮಗೆ.
ಸುಮ್ಕಿರಪ್ಪ ಅಮ್ಮ ಎಲ್ಲ ಈ ಬದುಕು ಮಾಡಿರೋದು ಯಾರು ಮಾಡಿರೋದು ಅಂತ ನಾನು ಹೇಳ್ತೀನಿ. ಆ ರೀತಾನು ರಾಜಮ್ಮನೆ ಮಾಡಿರೋದು. ಅಲ್ಲಿ ನೆನ್ನೆ ಸಾಲೆ ನಮ್ಮ ಅಂಗಡಿ ಹತ್ರ ರೀತಾ ಬೆಂಕಿ ಇಟ್ಟು ಬಂದಿದ್ಲು. ಅವ್ನು ಬಂಟಿ ಅಂಗಡಿಗೆ ವ್ಯಾಪಾರ ಆಗಲ್ಲ, ಇವ್ರದ್ದೆಲ್ಲ ಸುಟ್ಟೋಗ್ಬಿಟ್ರೆ ನಮ್ದೊಂದೇ ಅಂಗಡಿ ಆಗ್ಬಿಡುತ್ತೆ, ತೆಗ್ದುಬಿಡ್ತಾರೆ ಅಂತ ಹೇಳಿ ಬೆಂಕಿ ಇಟ್ಟು ಬಂದವ್ರೆ ಅವರು. ಇದೆಲ್ಲನ ಕೆಲಸನ ಅವರೇ ಮಾಡಿರೋದು. ಅಮ್ಮ ಹೇಳ್ತಾ ಇರೋದು ನಿಜ. ನೀವು ಎಲ್ಲ ನಾವು ರೋಡ್ ಹೋದ್ಮೇಲೆ ಹೋಗಿದ್ರೆ ಅಮ್ಮ ಅಲ್ಲಿ ನಿಂತ್ಕೊಂಡೈತೆ, ಅದಕ್ಕೇ ಅಮ್ಮನೇ ಮಾಡಿರೋದು ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರ. ಆದರೆ ನಮ್ಮಮ್ಮ ಇಂಥ ಬುದ್ಧಿ ಮಾಡಲ್ಲ ಸುಗುಣ. ನಮ್ಮಮ್ಮ ಎಲ್ಲ ಪ್ರಾಮಿಸ್, ನಮ್ಮಮ್ಮ ಎಲ್ಲ ಈ ಕೆಲಸ ಮಾಡಿರೋದು. ಬೆಂಕಿ ಇಟ್ಟಿದ್ರು ಮತ್ತೆ ನೆನ್ನೆ ರೀತಾ ಬೆಂಕಿ ಇಟ್ಟಿದ್ಲು. ಆಮೇಲೆ ಹೋಗಿ ಸಿ ಕ್ಯಾಮ್ರದ್ದು ಬಂಗಾರದ ಅಂಗಡಿದ್ದು ಅಲ್ಲಿ ನಮ್ಮ ಬಂಗಾರದ ಅಂಗಡಿ ಇದೆಯಲ್ಲ ಅಲ್ಲಿ ಈ ಕಡೆ ಪಕ್ಕದಲ್ಲಿ ಒಂದು ಸ್ವಲ್ಪ ದೂರ ಅವ್ರು ಹೆಂಗನೋ ಸಿ ಕ್ಯಾಮ್ರಾ ಇತ್ತು ಬಂಗಾರದ ಅಂಗಡಿ ಅವ್ರದ್ದು. ಅದರಲ್ಲಿ ಹೋಗಿ ಎಲ್ಲ ಚೆಕ್ ಮಾಡಿಸಿದ್ಕೆ ಆ ರೀತಾ ಬಂದು ಬೆಂಕಿ ಇಟ್ಟು ಹೋಗಿದ್ದಾಳೆ. ಇಂಥ ಮಾಡಿದ್ದಾಳೆ ಅವಳು. ಇಂಥದ್ದು ಮಾಡಲ್ಲ ಅನ್ನೋದಕ್ಕೇನು ಗ್ಯಾರಂಟಿ ಇಲ್ಲ ಅವಳು. ಆ ರಾಜಿ ಜೊತೆ ಸೇರ್ಕೊಂಡು ರಾಜಿನ ಅವಳು ಜೊತೆಯಾಗಿ ಎರ್ಕಂಡು ಪಾಪ ಬಮ್ಲಿಂಗಣ್ಣ ರಾಜನೂ ಅವಳು. ಹ್ಞೂನಮ್ಮ, ಅವರೇ ಮಾಡಿರೋದು ವರ್ಷ ಸುಗುಣ, ಅವರೇ ಮಾಡಿರೋದು. ನಮ್ಮಮ್ಮ ಮಾಡಿಲ್ಲ. ನಿಜವಾಗ್ಲೂ ನಮ್ಮಮ್ಮನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ. ನಮ್ಮಮ್ಮ ಮಾಡಿಲ್ಲ, ಇಂಥ ಈ ಕೆಲಸ ಮಾಡಿಲ್ಲ ನಮ್ಮಮ್ಮಯ್ಯ. ತಡಿ ಹೋಗ್ತೀನಿ, ಆ ರೀತನ್ಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಕೇಳ್ತೀನಿ ಏನೇ ಈ ಡಬ್ಬಿ ತಗೊಂಡು ಯಾವಳೆ ಹಾಕೋದಕ್ಕೆ ಬಂದಿದ್ದು ಅಂತ ಹೇಳಿ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಗ್ರಾಚಾರ ಬಿಡಿಸಿದ್ರೇನೆ ಇಂಥವ್ರಿಗೆಲ್ಲನ ಥೂ ಎಂತೆಂಥ ಜನ ಇರ್ತಾರಪ್ಪ. ಎಷ್ಟೊಂದು ಲಾಸ್ ಮಾಡ್ಕೊಂಡಿದ್ದು ದುಡ್ಡ ಹೆಂಗಂದು ಅಂದ್ರೆ ಒಂದು 50,000 ರೂಪಾಯಿ ದುಡ್ಡು ನೋಡ್ತಿದ್ದೆ, ಎಲ್ಲ ಹಾಳಾಗೋಯ್ತು. ಎಲ್ಲ ಹಾಳಾಗೋಯ್ತು ಈ ಕಳೆನಾಶಕದ್ದು ಹಾಕಿರೋದ್ರಿಂದ. ಯಾರು ಮಾಡ್ತಿದ್ದಾರೆ ಅನ್ನೋದೇನೋ ನಾವು ಗೊತ್ತಾಗಬೇಕು. ಸರಿಯಾಗಿ ನಮ್ಮ ಕೈ ಸಿಗೆ ಬೀಳಬೇಕು ಇರೋದು ಗ್ರಾಚಾರ. ಬಿಡಿಸುಗುಣ, ಇವಾಗ ಹೋಗಿರೋದು ಏನೋ ಒಂದು ಆಗೋಯ್ತು ಅಂತ ತಿಳ್ಕೊಂಡು ಇನ್ನು ಮುಂದೆ ಅವ್ನು ಸ್ವಲ್ಪ ಎಚ್ಚರಿಕೆ ತಗೊಂಡು ಎಲ್ಲ ಸುತ್ತನ ಎಲ್ಲ ಸ್ವಲ್ಪ ಬಿಗಿ ಬಂದೋಬಸ್ತ್ ಮಾಡಬೇಕು. ಎಲ್ಲಿಂದ ಬಂದು ಸುಮ್ಮನೆ ಹಂಗೆ ಮಾಡೋಗೋಕ್ಕೆ ಅವಕಾಶ ಇರಬಾರ್ದು. ಹಂಗೆ ಮಾಡಬೇಕು. ಏನೋ ಒಂದು ಮಾಡೋಕ್ಕಾಗುತ್ತೆ. ಸುಮ್ಕಿರಿವ ಸದ್ಯಕ್ಕೆ. ನೋಡು ಎಂಥ ಕೆಲಸ ಮಾಡಿದ್ದಾರೆ. ಅರಿತಾನು ಲಲಿತಮ್ಮನೆ ಅಂತೆ ಮಾಡಿರೋದು. ಅಣ್ಣನ ಅಂಗಡಿಗೆ ನೆನ್ನೆ ಸಂಗಾರೆ ಬೆಂಕಿ ಹಚ್ಚಕ್ಕೆ ಬಂದಿದ್ದಾರೆ ಅಂತ ಅಂದರೆ ಹಂಗಾದರೆ ಈ ಕೆಲಸ ಮಾಡಿರೋದು ಇವರೇನೆ. ಇವರೇ ಈ ಕೆಲಸ ಮಾಡಿರೋದು. ಲಲಿತಮ್ಮನೂ ರಾಜಮ್ಮ ಇಬ್ಬರು ಸೇರಿಕೊಂಡು ಈ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು. ಮತ್ತೆ ನಾನು ನಂಬ್ತಿದ್ದಲ್ಲ ಸುಗುಣ ನೀನು. ನೋಡು ನೆನ್ನೆ ಸಾವಿರ ಅಂಗಡಿಗೆ ಬೆಂಕಿ ಇಕ್ಕವಳೆ. ಇವತ್ತು ನೆನ್ನೆ ರಾತ್ರಿ ಬಂದು ನಿಮ್ದು ಇದಕ್ಕೆಲ್ಲನ ಅಲ್ಲಿ ಯೋಸ್ಪಟ್ಟು ಹೊಡೆದವ್ರ ಏನೋ ನಮಗೆ ಕಣ್ಣು ತಪ್ಪಿಸಿ ನಾವು ನಿದ್ದೆ ಅಲ್ಲ ಹೋಗ್ತಿರ್ಲಿಲ್ಲ ಅಷ್ಟೇ ಅತ್ಲಾಗೆ. ರಾತ್ರಿ ಯಾಕನೋ ನಿದ್ದೆ ಬರಲಿಲ್ಲ. ತೆಗಿಯೋದೆಲ್ಲಿ ನೋಡೋಣ ಅಂತ ಹೇಳಿ ನಾನು ಸೆಕೆ ಅಂದರೆ ಸೆಕೆ ಮನಿಕೆ ಬಂದು ತೆಗಿಯೋದೆಲ್ಲಿ ನೋಡೋಣ ಅಂತ ಹೇಳಿ ಹೋಗಿದ್ಕೆ ಎಲ್ಲ ವಿಷಯ ಗೊತ್ತಾಯಿತು ನನಗೆ. ಆ ರೀತಾನು ರಾಜಮ್ಮ ಇಬ್ಬರೇ ಕಣೆ. ಇಬ್ಬರೇನೆ. ತಡಿ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ಹೋಗಿ ಇವಾಗ ಅವ್ರಿಬ್ರೊಳಗೂ. ಅಲ್ಲೆಲ್ಲ ದೂರ ಬಿಸಾಕಮ್ಮ ಅದನ್ನ. ಯಪ್ಪಯ್ಯ ಅಂತೆಂಥ ಜನ ಇದ್ದಾರೆ ಹೋಗತ್ತೆ. ನನಗಂತೂ ಇಂಥವೆಲ್ಲ ಕೇಳಿಬಿಟ್ರೆ ಮಾತೇ ಬರೋಲ್ಲ. ಸುಮ್ಮನೆ ಇದು ಬಿಡೋಣ ಅಮ್ಮಂಗಾಗುತ್ತೆ. ಇಂಥವೆಲ್ಲ ನೋಡಿಬಿಟ್ರೆ ಕೇಳಿಬಿಟ್ರೆ ಅತ್ಲಾಗಿ. ನೋಡ್ತಾ ಇರ್ರಿ ಇನ್ನೂ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.